ಸರ್ ಕಥೆನೇ ಅಲ್ವಾ ಸರ್, ಆಡಿಯನ್ ಆಗಿ ಕನೆಕ್ಟ್ ಆಗಬೇಕಾಗಿರೋದು ಒಂದು ಕತೆ ಸರ್. ಸೊ ಡೆಫಿನೆಟ್ಲಿ ಒಂದು ಕತೆ ಕನೆಕ್ಟ್ ಆಗುತ್ತೆ ಸರ್. check. Sir, he is a very romantic fellow. He is definitely action prince avaro, but from inside he is very romantic, sir. Adu real life ಅಲ್ಲಿ ಗೊತ್ತಾಗಿದೆ ಅಲ್ಲ. He is a father of 2 children. Sir, ಬೇಕು ಅದನ್ನು ಬೇಕು. Every hero needs that alwa sir, and he is a hero who loves and romances so well on screen andre every girl would want to romance him, no? That is what an actor is alwa. So I actually more than ನಾನು ಅವರಿಗೆ ಸಾಂಗ್ಸ್ ತುಂಬ ಬೇರೆ ಬೇರೆ ಥರ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ, ಬಟ್ ವಾಟ್ ಐ ಲವ್ ದ ಮೋಸ್ಟ್ ಇಸ್ ಅದೇ. ಐ ರಿಯಲಿ ವಾಂಟ್ ಟು ಕೊರಿಯೋಗ್ರಾಫ್ ಲಾಟ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸ್ ಆಲ್ಸೋ ಫಾರ್ ಹಿಮ್. ಅದು ನಂಗೆ ತುಂಬ ಇಷ್ಟ. ಸೊ ಹಿ ಈಸ್ ಅ ವೆರಿ ರೊಮ್ಯಾಂಟಿಕ್ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ದಂಗೆ ಪ್ರತಿ ಸಂಡೇ ನಾನು ಮೀಟ್ ಮಾಡಬೇಕಾದ್ರೆ ಎಲ್ಲಿಂದ ಅಂದರೆ ಉತ್ತರ ಕರ್ನಾಟಕದಿಂದ ನಾನು ರಾಯಚೂರಿಂದ ಬಂದೆ, ಹುಬ್ಳಿಯಿಂದ ಬಂದೆ, ದಾವಣಗೆರೆಯಿಂದ ಬಂದೆ ಅಂತ ಹೇಳೋರು. ಈ ಸರಿ ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂದರೆ ಎಷ್ಟೊಂದು ಜನಕ್ಕೆ ಬರೋಕ್ಕಾಗ್ದಿರೋರ್ನೂ ಮೀಟ್ ಮಾಡೋ ಒಂದು ಅವಕಾಶ ನನಗೆ ಸಿಗತ್ತೆ. ಸೊ ಎಲ್ಲರೂ ಮೀಟ್ ಮಾಡ್ತೀನಿ, ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸತ್ಯವಾಗ್ಲೂ ಎಲ್ಲರ ಜೊತೆನೂ ಫೋಟೋ ಕ್ಲಿಕ್ ಮಾಡಿಸ್ಕೊತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ಗೊತ್ತಿರಲಿಲ್ಲ. 115 ದಿವಸ 120 ದಿವಸ ಅಂದ್ಕೊಂಡಿದ್ವಿ ಅಲ್ವ ಸರ್? 90 ಅಂತೆ. 115 ಅಂತ ಅಂದ್ಕೊಂಡಿದ್ದೆ ಸರ್. ಮ್ಯಾಕ್ಸಿಮಮ್ 120 ಆಗಬಹುದು ಅಂತ ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ 100 ಡೇಸ್ ಎಕ್ಸ್ಟ್ರಾ ಆಗೋಗಿದೆ. ದುಬಾರಿ ಆಗೋಗಿತ್ತು, ಆಮೇಲೆ ಇದು ಎಲ್ಲ ಪಕ್ಷಕ್ಕೆ ಹೋಗ್ಬೇಕು. ಪ್ರಶ್ನೆಗಳಿದೆಯಾ? ಯಾರಿಗೆ ಏನು ಕ್ವಶನ್ ಅರ್ಥ ಆಗಿಲ್ಲ ಸರ್ ನನಗೆ. ಎಲ್ಲೋದ್ರು ಹೊಟ್ಟೋದ್ರ ಮತ್ತೆ ಅವ್ರಿಗೆ ಮನೆಗೆ ಹೋಗಿ ಹೇಳ್ಬಿಡ್ತೀನಿ. ನಿಮಗೆ ಬೇಕಂದ್ರೆ ಹೇಳಿ, ಅವ್ರ ಹೆಸರು ಕೇಳ್ಕೊಂಡು ಯಾಕೆ ಕೇಳ್ತೀರಾ? ಬಂದ್ಬಿಡಿಲ್ಲೇ ನೋಡಮ್ಮ, ಕರ್ನಾಟಕ ಬಂದು ನಮ್ಮದು ಸ್ಟ್ರೆಂತು ಆಯಿತಾ. ಇಲ್ಲಿ 50% ರಿಕವರಿ ನಮ್ಗೆ ಇಲ್ಲಿ ಆಗೋಗಿದೆ. ಇನ್ನು ರೆಸ್ಟು ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ಮತ್ತು ನಾನು ರಿಲೀಸ್ ಆದಮೇಲೆ ಕಲೆಕ್ಷನ್ನೇ ತಾಮನ್ ತೋರಿಸೋಣ ಅಂತಿದ್ದೆ. ಅದ್ದೂರಿ ಮಾಡಿದಾಗ ಇದೇ ವೈಬ್ಸ್ ಇತ್ತು. ಸೊ ಈಗ ಮಾರ್ಟಿನ್ ಮಾಡಬೇಕಾದ್ರೂ ಅದೇ ವೈಬ್ಸ್ ಇದೆ. ನನಗೆ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟು. ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಡ್ಜೆಟ್ ಸಿನಿಮಾ, ಫಸ್ಟ್ ಸಿನಿಮಾ.
ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡ್ತಿರೋದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾನೇ. ಸರ್ ನನಗೆ 2 ವಿಷಯ ಇದೆ. ಒಂದು, ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋದು ಒಂದು. 2ನೇದು, ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್. ಸೊ 2 ವಿಷಯ ನನ್ನ ತಲೆಯಲ್ಲಿರೋದು. ಸೊ ನೋ ಮ್ಯಾಟರ್ ವಾಟ್, ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ಶ್ಯೂರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ. ಆ ಪ್ರಯತ್ನಕ್ಕೋಸ್ಕರ ಒಂದು ಹೇಳಬೇಕು ಅಂದರೆ ಐ ಆಮ್ ಶ್ಯೂರ್ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್. ಮತ್ತು ಸಿನಿಮಾ ಲೆಂತ್ ಬಂದು 2 hours 25 minutes ಇದೆ. ತುಂಬ ಲ್ಯಾಗ್ ಇರಲ್ಲ ಆ್ಯಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ. ಸಿನಿಮಾ ಬೇಗ ಆಯಿತು ಅಂತ ಅನಿಸುತ್ತೆ. ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಯಾವ ಸೀನೂ ಸುಮ್ಮನೆ ಇರಲ್ಲ, ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನೂ ತುಂಬಾ ವೆಯ್ಟೇಜ್ ಇರುತ್ತೆ. ಅಂದರೆ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲ, ಅದೇ ಫೈನಲ್ ಲಿಸ್ಟ್ ಈಗಲೇ ಬರಲ್ಲ, ಇನ್ನು 2 weeks ಇದೆ. ಸೊ 3rd to 11th ಇನ್ನೊಂದು ವೀಕ್ ಇರುತ್ತೆ. ಬಟ್ ತುಂಬ ಡಿಮ್ಯಾಂಡ್ ಇದೆ. ನಾರ್ತ್ ಇಂಡಿಯಾ ಅಂತೂ ನನಗೆ ಗೊತ್ತಿರೋಂಗೆ, ಮತ್ತು ಆಂಧ್ರ ತೆಲಂಗಾಣ ಅಲ್ಲಿ ತುಂಬಾ ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಡಬ್ಬಿಂಗ್ ಫಿಲ್ಮ್ಗೆ ರೆಕಾರ್ಡ್ ಥಿಯೇಟರ್ಸ್ ಆಗುತ್ತೆ. ತಮಿಳ್ನಾಡಲ್ಲಿ ನಮಗೆ ರಜನಿ ಸರ್ ಜೊತೆಗೆ ಇರೋದ್ರಿಂದ ಅಲ್ಲಿ ನಮಗೆ ಫಸ್ಟ್ ವೀಕ್ ಅವರು ಸ್ವಲ್ಪ ಕಮ್ಮಿ ಥಿಯೇಟರ್ ಸಿಗ್ಬೋದು ಅಂತ ಹೇಳಿದ್ದಾರೆ. ಬಿಕಾಸ್ ರಜನಿ ಸರ್ ಇಸ್ ಅ ಸೂಪರ್ ಸ್ಟಾರ್, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗಿರುತ್ತೆ. ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್. ನಮ್ಮದು ಫೈನಲೈಸ್ ಆಗ್ತಾ ಇದೆ. ಅಂದರೆ ರಾಜಸ್ಥಾನ ಮತ್ತು ನಿಮ್ಗೆ ವೆದರ್ ಕಂಡೀಷನ್ ಚೇಂಜ್ ಆದಾಗ ಅಷ್ಟು ಈಗ ನಾವು ಹೆಂಗೆ ಮಾಡಿದ್ವಿ ಅಂದರೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ವಿ, ಅಲ್ಲಿಂದ ಕಾಶ್ಮೀರಿಗೆ ಹೋದ್ವಿ. ಸೊ ಅದು 2 ಕಂಡೀಷನಲ್ಲಿ ನಾವು ಏನೇ ಚೇಂಜಸ್ ಮಾಡೋಕ್ಕೆ ಹೋದ್ರೂ ನಿಮ್ಗೆ ಅಷ್ಟು ಇದು ಮಾಡೋಕ್ಕಾಗಲ್ಲ. ಬಟ್ ಆಮೇಲೆ ಆ ಡಿಫ್ರೆನ್ಸ್ ಇದ್ದು ನಿಮ್ಗೆ ಟ್ಯಾನ್ ಅನ್ನೋದು ಅದನ್ನು ಒಂದು ಪ್ಲಸ್ ಅಂತಾಗಿ ತೊಗೊಳ್ಬೇಕು. ಮೇಡಮ್, ಒಂದು ಬೆಳ್ಳಕ್ಕಿರೋ ಹುಡುಗಿನ ಅವ್ರ ಪಕ್ಕ ಒಬ್ಬ ಕಪ್ಪಗಿರೋ ಹುಡುಗ ಇರೋದೇ ತಪ್ಪ ಮೇಡಮ್. ಇದಕ್ಕೆ ಇವರೇ ಹೇಳಬೇಕು. ಕ್ಯಾಮ್ರಾ ಕಣ್ಣು ಕಾಣದೇ ಇರೋದು ಇವ್ರ ಕಣ್ಣು ಕಂಡಿದೆ ಅಂದ್ರೆ ನೀವೆಷ್ಟು ರೊಮ್ಯಾಂಟಿಕ್ ಇರಬೇಡ. ಕೈಯೂ ಬಿಟ್ಟಿಲ್ಲ ನೋಡ್ರಿ. ಟ್ಯಾನ್ ಅಲ್ಲ, ಅದು ಬ್ರೌನು ಅಂತೇಳಿ. ತುಬಾರಿ ಸರ್ ಒಪ್ಕೊಂಡ್ರೆ ಮಾಡೋಣ. ನಂದಕಿಶೋರ್. ಇಲ್ಲ, ನಾನು ಮುಂಚೆನೂ ತುಂಬ ಜನ ಕೇಳಿದರು, ಬಟ್ ನಾನು ಕ್ಲಿಯರ್ ಆಗಿದೆ ನಾನು ಡೈರೆಕ್ಷನ್ ಮಾಡಲ್ಲ ಅಂತ. ಅದಕ್ಕೆ ಇಮಿಡಿಯೇಟ್ ನಾನು ಹೇಳಿದೆ, ನಾನು ಮಾಡಲ್ಲ ಸರ್, ನನಗೆ ನಾನು ಡೈರೆಕ್ಷನ್ ಮಾಡಲ್ಲ, ನಾನು ಬೇರೆ ನನ್ನ ಕ್ಯಾಮ್ರಾ ಕೆಲಸ ನಾನು ಮಾಡಿಕೊಡ್ತೀನಿ. ಹೀಗಾಗಿ ನಾನು ವಿಚಾರನೂ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಟೈಮ್ ಕೊಡಿ, ಇಲ್ಲ ಮಾಡ್ತೀನಿ, ಇಲ್ಲೇ ಕ್ಲಿಯರಾಗಿ ಹೇಳಿದೆ ನಾನು ಮಾಡಲ್ಲ ಅಂತ. ನಾನು ಮುಂಚೆನೂ ತುಂಬ ಜನರಿಗೆ ಹೇಳಿದೆ, ಈ ಸರ್ ಹೇಳಿದಾಗೂ ನಾನು ಹಾಗೆ ಅಂದಿದ್ದು. ನನಗೆ ಸದ್ಯಕ್ಕೆ ನಾನು ಆ ಮೈಂಡ್ ಸೆಟ್ಟಲ್ಲಿಲ್ಲ, ಡೈರೆಕ್ಷನ್ ಮಾಡೋ ಮೈಂಡ್ ಸೆಟ್ಟಲ್ಲಿಲ್ಲ, ನನಗೆ ಬೇಡ ಅಂತ ಹೇಳಿದೆ. ನನಗೆ ನನ್ನ ತಲೆಯಲ್ಲೇ ಇಲ್ಲ ನನ್ನ ಡೈರೆಕ್ಷನ್ ಆ ಥರದ್ದು ಏನು. ನನಗೆ ಇವತ್ತು ಇನ್ನೂ ನಾನು ಈಗೂ ಕೇಳಿದ್ರು ನಾನು ಅದೇ ಹೇಳೋದು, ನನಗೆ ಬೇಡ, ನನಗೆ ಅದ್ರ ಬಗ್ಗೆ ಇದಿಲ್ಲ. ಕರೆಕ್ಟ್ ನೋಡಿ, ಹಂಗೆ ಕ್ಲಿಯರ್ ಆಗಿದೆ. ನಾನು ಕ್ಲಿಯರ್ ಆಗಿರೋದ್ರಿಂದ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ನನಗ ಸದ್ಯಕ್ಕೆ ಪ್ಲಾನ್ ಇಲ್ಲ ಬ್ರೋ,
ಸಾಕಷ್ಟು ಸಿನಿಮಾಗಳಿದೆ, ಆ್ಯಕ್ಟ್ ಮಾಡ್ತೀನಿ. ಇನ್ನು ಕಲಿಯೋದೇ ತುಂಬ ಬೆಟ್ಟದಷ್ಟಿದೆ. ಫಸ್ಟಿಗೆಲ್ಲ ಆಗ ಇರೋ ಕಮಿಟ್ಮೆಂಟ್ಸ್ನ ಮುಗಿಸ್ಕೊತೀನಿ ಫಸ್ಟ್.